ನಮಸ್ಕಾರ. ಕಳೆದ ಕೆಲವು ದಿನಗಳಲ್ಲಿ ಏನಾಗಿದೆ ಅಂದರೆ ಭಾರತ ಮತ್ತು ಅಮೆರಿಕಾದ ನಡುವೆ ಒಂದು ದೊಡ್ಡ ಬಿರುಗಾಳಿಯೇ ಎದ್ದಿದೆ. ಇದು ಜಾಗತಿಕ ರಾಜಕೀಯದ ಅಡಿಪಾಯವನ್ನೇ ಅಲುಗಾಡಿಸಿಬಿಟ್ಟಿದೆ. ಇದು ಸುಮ್ಮನೆ ಒಂದು ರಾಜತಾಂತ್ರಿಕ ಸಂಘರ್ಷ ಅಲ್ಲ, ಬದಲಾಗಿ ಜಾಗತಿಕ ಶಕ್ತಿ ಸಮೀಕರಣದಲ್ಲಿ ಒಂದು ಐತಿಹಾಸಿಕ ಬದಲಾವಣೆಯ ಮುನ್ಸೂಚನೆ. ಹೌದು, ಈ ಪ್ರಶ್ನೆ ಇದೆಯಲ್ಲ, ಇದು ಸುಮ್ಮನೆ ಕೇಳಿದ್ದಲ್ಲ, ಇದು ಇವತ್ತಿನ ನಮ್ಮ ಚರ್ಚೆಯ ಕೇಂದ್ರ ಬಿಂದು. ಯಾಕಂದ್ರೆ ಈಗ ನಾವು ನೋಡ್ತಾ ಇರೋ ಈ ಘಟನೆಗಳು ಕೇವಲ ಒಂದು ಟ್ರೇಡ್ ವಾರ್ ಅಲ್ಲ, ಇದು ಎರಡು ಬಲಾಢ್ಯ ರಾಷ್ಟ್ರಗಳ ನಡುವಿನ ಶಕ್ತಿ ಪ್ರದರ್ಶನ. ಅದರ ಪರಿಣಾಮಗಳು ಇಡೀ ಜಗತ್ತಿನ ಮೇಲೆ ಆಗಲಿದೆ. ಈ ಇಡೀ ಸಂಘರ್ಷದ ಮೂಲ ಇರೋದೇ ಅಮೆರಿಕದ ಒಂದು ವಿಚಿತ್ರವಾದ ದ್ವಂದ್ವ ನೀತಿಯಲ್ಲಿ. ವರದಿಗಳ ಪ್ರಕಾರ ಡೊನಾಲ್ಡ್ ಟ್ರಂಪ್ ಆಡಳಿತ ಭಾರತದ ವಿಷಯದಲ್ಲಿ ಎರಡು ಮುಖದ ಆಟ ಆಡ್ತಾ ಇತ್ತು. ಒಂದು ಕಡೆ ಸ್ನೇಹದ ಮುಖವಾಡ, ಇನ್ನೊಂದು ಕಡೆ ಸಂಚಿನ ಯೋಜನೆ. ಆದರೆ ಆ ಆಟ ಈಗ ಅವರಿಗೆ ತಿರುಗುಬಾಣವಾಗಿದೆ. ಈ ಸ್ಲೈಡ್ ನೋಡಿ, ಇದು ಒಂದು ನಾಟಕದ ಎರಡು ದೃಶ್ಯಗಳ ಹಾಗೇ ಇದೆ. ಮೊದಲ ದೃಶ್ಯದಲ್ಲಿ ಕ್ಯಾಮ್ರಾ ಮುಂದೆ ಟ್ರಂಪ್ ಅವರು ಭಾರತದ ಜೊತೆ ಸ್ನೇಹ, ಬಾಂಧವ್ಯ ಅಂತ ಮಾತಾಡ್ತಾರೆ. ಆದರೆ ಎರಡನೇ ದೃಶ್ಯದಲ್ಲಿ ತೆರೆಮರೆಯಲ್ಲಿ ಅದೇ ಟ್ರಂಪ್ ಯುರೋಪಿಯನ್ ನಾಯಕರ ಜೊತೆ ಸೇರಿ ಭಾರತದ ಆರ್ಥಿಕತೆಗೆ ಪೆಟ್ಟು ಕೊಡೋಕೆ ಒಂದು ಸೀಕ್ರೆಟ್ ಪ್ಲಾನ್ ಮಾಡ್ತಿದ್ದಾರೆ. ಇದು ಸುಮ್ಮನೆ ಒಂದು ಖಾಲಿ ಬೆದರಿಕೆ ಆಗಿರಲಿಲ್ಲ. ವರದಿಗಳು ಹೇಳೋ ಹಾಗೆ ಅವರ ಗುರಿ ತುಂಬಾ ನಿಖರವಾಗಿತ್ತು. ಭಾರತದ ಹೆಮ್ಮೆಯ ರಫ್ತು ಉತ್ಪನ್ನವಾದ ಅಕ್ಕಿ, ಅದರ ಮೇಲೆ ಸುಂಕವನ್ನ ಡಬಲ್ ಮಾಡಿ ಭಾರತದ ರೈತರ ಬೆನ್ನೆಲುಬು ಮುರಿಯೋಕೆ, ನಮ್ಮ ಆರ್ಥಿಕತೆಗೆ ನೇರವಾಗಿ ಹೊಡೆತ ಕೊಡೋಕೆ ಮಾಡಿದ ಪಕ್ಕಾ ಪ್ಲಾನ್ ಇದು. ಆದರೆ ಅಮೆರಿಕದ ಈ ಸೀಕ್ರೆಟ್ ಪ್ಲಾನ್ ಗೊತ್ತಾಗ್ತಿದ್ದ ಹಾಗೆ ಇಡೀ ಆಟವೇ ಉಲ್ಟಾ ಹೊಡಿತು. ಭಾರತ ಸುಮ್ಮನೆ ಸಹಿಸಿಕೊಂಡು ಕೂರ್ಲಿಲ್ಲ, ಬದಲಿಗೆ ಇಡೀ ಜಗತ್ತು ಬೆರಗಾಗುವಂಥ ಒಂದು ದಿಟ್ಟ ಮತ್ತು ನಿರ್ಣಾಯಕ ತಿರುಗೇಟು ಕೊರೋಕೆ ಮುಂದಾಯಿತು. ಆ ಪ್ರತಿಕ್ರಿಯೆ ಹೇಗಿತ್ತು ಬನ್ನಿ ನೋಡೋಣ. ಎಲ್ಲವೂ ಆಗಿದ್ದು ಬರೀ ಕೇವಲ 72 ಗಂಟೆಗಳಲ್ಲಿ. ಹೌದು, ಕೇವಲ 3 ದಿನ. ಈ 3 ದಿನಗಳಲ್ಲಿ ಭಾರತ ತೆಗೆದುಕೊಂಡ ನಿರ್ಧಾರಗಳು ಜಾಗತಿಕ ರಾಜಕೀಯದ ಚೆಸ್ ಬೋರ್ಡ್ನಲ್ಲಿ ಒಂದು ಹೊಸ ಅನಿರೀಕ್ಷಿತ ತಿರುವನ್ನು ಕೊಡ್ತು. ಭಾರತದ ತಿರುಗೇಟು 4 ಹಂತಗಳಲ್ಲಿ ಒಂದರ ಹಿಂದೆ ಒಂದರಂತೆ ವೇಗವಾಗಿ ಬಂತು. ಮೊದಲನೇದಾಗಿ ಅಮೆರಿಕನ್ ಮೀಡಿಯಾಗಳು ಶತಮಾನದ ಭೇಟಿ ಅಂತ ಕರೀತಾ ಇದ್ದ ಟ್ರಂಪ್ ಅವರ ಭಾರತ ಪ್ರವಾಸವನ್ನ ದಿಢೀರಂತ ಕ್ಯಾನ್ಸಲ್ ಮಾಡಲಾಯಿತು. ಅದಾದ ತಕ್ಷಣ ಭಾರತದ ಕಡೆಗೆ ಬರ್ತಾ ಇದ್ದ ಅಮೆರಿಕನ್ ತೈಲ ಹಡಗುಗಳಿಗೆ ಯೂಟರ್ನ್ ಹೊಡೆದು ವಾಪಸ್ ಹೋಗಿ ಅಂತ ಆರ್ಡರ್ ಹೋಯಿತು. ಅದರ ಜೊತೆಗೆ ನಮ್ಮ ಅಕ್ಕಿ ಪೂರೈಕೆಯ ದಿಕ್ಕನ್ನ ಅಮೆರಿಕಾದಿಂದ ರಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಕಡೆಗೆ ಬದಲಾಯಿಸಲಾಯಿತು. ಕೊನೆಯದಾಗಿ ಭಾರತದಲ್ಲಿ ಕೆಲಸ ಮಾಡ್ತಾ ಇರೋ ಕೆಲವು ಅಮೆರಿಕನ್ ಕಂಪನಿಗಳ ಮೇಲೆ ಕಾನೂನು ತನಿಖೆಯನ್ನ ಪ್ರಾರಂಭಿಸಲಾಯಿತು. ಭಾರತದ ಈ ನಡೆಗಳು ಕೇವಲ ಅಮೆರಿಕಕ್ಕೆ ಕೊಟ್ಟ ಉತ್ತರ ಆಗಿರಲಿಲ್ಲ. ಈ ನಿರ್ಧಾರಗಳು ಜಾಗತಿಕ ಆರ್ಥಿಕತೆಯ ಸಾಗರದಲ್ಲಿ ದೊಡ್ಡ ಅಲೆಗಳನ್ನೇ ಸೃಷ್ಟಿಸಿದವು. ಅದರ ಪರಿಣಾಮಗಳು ಎಲ್ಲೆಡೆ ಕಾಣಿಸೋಕೆ ಶುರುವಾಯಿತು. ಆ ಪರಿಣಾಮಗಳೇನು ಅಂತ ಈಗ ನೋಡೋಣ. ಭಾರತದ ಈ ದಿಟ್ಟ ನಡೆ ವಾಷಿಂಗ್ಟನ್ನಲ್ಲಿ ಒಂದು ರೀತಿ ತಲ್ಲಣ ಶುರುವಾಗ್ಬಿಟ್ಟಿತ್ತು. ವರದಿಗಳ ಪ್ರಕಾರ ವೈಟ್ ಹೌಸ್ನಿಂದ ಹಿಡಿದು ಪೆಂಟಗನ್ವರೆಗೆ ತುರ್ತು ಸಭೆಗಳ ಮೇಲೆ ಸಭೆಗಳು ನಡೆದವು. ಅಮೆರಿಕದ ಆಡಳಿತಕ್ಕೆ ಈ ರೀತಿಯ ಒಂದು ಪ್ರತಿಕ್ರಿಯೆ ಬರಬಹುದು ಅಂತ ಅವರು ಊಹಿಸಿಯೂ ಇರಲಿಲ್ಲ. ಈ ಸ್ಲೈಡ್ನಲ್ಲಿರೋ ಬದಲಾವಣೆ ಇದೆಯಲ್ಲ, ಇದು ರಾಜತಾಂತ್ರಿಕ ವಲಯದಲ್ಲಿ ಆದ ಅತಿ ದೊಡ್ಡ ಸರ್ಪ್ರೈಸ್ ಅನ್ಬೋದು. ನಿನ್ನೆವರೆಗೂ ಅಮೆರಿಕದ ಜೊತೆ ಸೇರಿ ಭಾರತದ ಮೇಲೆ ಪ್ರೆಷರ್ ಹಾಕೋಕೆ ರೆಡಿ ಇದ್ದ ಯುರೋಪಿಯನ್ ಯೂನಿಯನ್ ಇವತ್ತು ಭಾರತದ ಪರವಾಗಿ ನಿಂತಿದೆ. ಕಾರಣ ತುಂಬ ಸಿಂಪಲ್. ಭಾರತ ತನ್ನ ದೊಡ್ಡ ಮಾರುಕಟ್ಟೆಯ ಬಾಗಿಲನ್ನ ಮುಚ್ಚಿಬಿಡಬಹುದು ಅನ್ನೋ ಎಚ್ಚರಿಕೆ ಯುರೋಪ್ಗೆ ನೇರವಾಗಿ ತಲುಪಿತ್ತು. ಭಾರತದ ಈ ಹೊಸ ಆತ್ಮವಿಶ್ವಾಸದ ವಿದೇಶಾಂಗ ನೀತಿಯ ಹಿಂದಿರೋ ಸಂದೇಶ ತುಂಬ ಸಿಂಪಲ್ ಮತ್ತು ಪವರ್ಫುಲ್. ಈ ಸ್ಲೈಡಲ್ಲಿ ನೋಡಿದ ಹಾಗೆ ಭಾರತ ಜಗತ್ತಿಗೆ ಕೊಡ್ತಾ ಇರೋ ಮೆಸೇಜ್ ಒಂದೇ: ನಮಗೆ ನಿಮ್ಮ ಗೌರವ ಬೇಕು, ನಿಮ್ಮ ಒತ್ತಡ ಅಲ್ಲ. ಈ ಒಂದು ಘಟನೆಯಿಂದ ಹಳೆ ಸಂಬಂಧಗಳು ಮುರಿದು ಬಿದ್ದಿದ್ದಷ್ಟೇ ಅಲ್ಲ, ಬದಲಿಗೆ ಹೊಸ ಶಕ್ತಿಶಾಲಿ ಮೈತ್ರಿಗಳು ಹುಟ್ಕೊಳ್ತಾ ಇವೆ. ನಾವು ನೋಡ್ತಾ ಇರೋದು ಕೇವಲ ಒಂದು ರಾಜತಾಂತ್ರಿಕ ಬದಲಾವಣೆಯಲ್ಲ, ಇದು ಬಹುಶಃ ಒಂದು ಹೊಸ ವಿಶ್ವ ವ್ಯವಸ್ಥೆಯ ಉದಯಲು ಮುನ್ಸೂಚನೆ ಇರ್ಬೋದು. ಈ ಹೊಸ ವ್ಯವಸ್ಥೆಯ ಕೇಂದ್ರ ಬಿಂದು ಒಂದು ಕ್ರಾಂತಿಕಾರಿ ಐಡಿಯಾ: ಬ್ರಿಕ್ಸ್ ಕರೆನ್ಸಿ. ಭಾರತ, ರಷ್ಯಾ, ಚೀನಾದಂಥ ದೇಶಗಳು ಒಟ್ಟಾಗಿ ಅಮೆರಿಕನ್ ಡಾಲರ್ನ ದಬ್ಬಾಳಿಕೆಗೆ ನೇರವಾಗಿ ಸವಾಲಾಕೋಕೆ ಸಿದ್ಧವಾಗಿದೆ. ಒಂದು ವೇಳೆ ಈ ಹೊಸ ಕರೆನ್ಸಿ ಚಾಲ್ತಿಗೆ ಬಂದರೆ ಜಾಗತಿಕ ಆರ್ಥಿಕತೆಯ ಪವರ್ ಸೆಂಟ್ರೇ ಬದಲಾಗ್ಬೋದು. ಈ ಸ್ಲೈಡು ಬದಲಾಗ್ತಿರೋ ಜಗತ್ತಿನ ಒಂದು ಕ್ಲಿಯರ್ ಚಿತ್ರಣ ಕೊಡುತ್ತೆ. ನೋಡಿ, ಚೀನಾ ಚರಿತ್ರೆಯಲ್ಲೇ ಮೊದಲ ಬಾರಿಗೆ ವಿಶ್ವಸಂಸ್ಥೆಯಲ್ಲಿ ಭಾರತದ ಪರವಾಗಿ ನಿಂತಿದೆ. ರಷ್ಯಾ ತನ್ನ ಇಂಧನ ಸಂಪನ್ಮೂಲಗಳನ್ನು ಭಾರತಕ್ಕಾಗಿ ಮೀಸಲಿಡ್ತಾ ಇದೆ. ಜಪಾನ್, ಜರ್ಮನಿ ಅಂತಹ ಆರ್ಥಿಕ ಶಕ್ತಿಗಳು ಅಮೆರಿಕಾದ ನೆರಳಿಂದ ಹೊರಬಂದು ಭಾರತದ ಜೊತೆ ಕೈಜೋಡಿಸೋಕೆ ಮುಂದಾಗಿವೆ. ಅಷ್ಟೇ ಅಲ್ಲ,
ಭಾರತ ತನ್ನ ಇಂಧನ ಭದ್ರತೆಗಾಗಿ ಇರಾನ್, ಬ್ರೆಜಿಲ್ನಂತಹ ಹೊಸ ಪಾಲುದಾರರನ್ನ ಹುಡುಕೊಡ್ತಾ ಇದೆ. ಇಷ್ಟೆಲ್ಲ ಬೆಳವಣಿಗೆಗಳ ಜೊತೆಗೆ ಭಾರತ ಇನ್ನೊಂದು ದೊಡ್ಡ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಜಗತ್ತಿನ ಮುಂದಿಟ್ಟಿದೆ: ಹೊಸ ಇಂಧನ ಸಿದ್ಧಾಂತ. ಇದರ ಗುರಿ ಒಂದೇ: ಭಾರತವನ್ನ ಏಷ್ಯಾದ ಎನರ್ಜಿ ಕ್ಯಾಪಿಟಲ್ ಮಾಡೋದು. ಅಂದರೆ ಭವಿಷ್ಯದಲ್ಲಿ ಏಷ್ಯಾದಲ್ಲಿ ಯಾರು ಇಂಧನ ವ್ಯಾಪಾರ ಮಾಡಬೇಕಾದ್ರೂ ಅವರು ಭಾರತದ ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಹಾಗಾದರೆ ಈ ಎಲ್ಲ ಘಟನೆಗಳಿಂದ ನಮಗೇನು ಗೊತ್ತಾಗುತ್ತೆ? ನಾವೀಗ ಈ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಸ್ಪಷ್ಟವಾಗಿ ಕಾಣಿಸ್ತಾ ಇರೋದು ಏನಪ್ಪ ಅಂದರೆ, ಭಾರತ ತನ್ನ ಅಂತಾರಾಷ್ಟ್ರೀಯ ಪಾತ್ರವನ್ನೇ ರೀಡಿಫೈನ್ ಮಾಡ್ಕೊಳ್ತಾ ಇದೆ. ಇದು ಇನ್ನು ಮುಂದೆ ಬೇರೆಯವರ ಮಾತು ಕೇಳೋ ದೇಶವಾಗಿ ಉಳಿದಿಲ್ಲ. ಬದಲಿಗೆ ಜಾಗತಿಕ ವೇದಿಕೆಯಲ್ಲಿ ತನ್ನದೇ ಆದ ಧ್ವನಿ ಹೊಂದಿರೋ ನಾಯಕನಾಗಿ ಹೊರಹೊಮ್ಮುತ್ತಿದೆ. ಈ ಘಟನೆಗಳ ನಂತರ ಇಡೀ ಜಗತ್ತಿಗೆ ಒಂದು ವಿಷಯವಂತೂ ಸ್ಪಷ್ಟವಾಗಿದೆ. ವರದಿಗಳು ಹೇಳೋ ಪ್ರಕಾರ ಭಾರತ ಈಗ ಯಾವುದೇ ದೊಡ್ಡ ಶಕ್ತಿಯ ಅಧೀನ ರಾಷ್ಟ್ರ ಅಲ್ಲ. ಬದಲಿಗೆ ತನ್ನ ಭವಿಷ್ಯವನ್ನ ತಾನೇ ನಿರ್ಧರಿಸುವ, ತನ್ನದೇ ಆದ ನಿಯಮಗಳನ್ನು ಜಗತ್ತಿಗೆ ತಿಳಿಸೋ ಒಂದು ಸಾರ್ವಭೌಮ ರಾಷ್ಟ್ರ. ಅದು ವಿಶ್ವಸಂಸ್ಥೆಯ ವೇದಿಕೆ ಇರಲಿ, ಇಂಧನ ಒಪ್ಪಂದಗಳಿರಲಿ ಅಥವಾ ವ್ಯಾಪಾರ ನೀತಿಗಳಿರಲಿ, ಪ್ರತಿಯೊಂದು ಹೆಜ್ಜೆಯಲ್ಲೂ ಭಾರತ ತನ್ನದೇ ಆದ ದಾರಿಯಲ್ಲಿ ನಡೀತಾ ಇದೆ. ಹಾಗಾದ್ರೆ ನಮ್ಮ ಮುಂದಿರೋ ಅತಿ ದೊಡ್ಡ ಪ್ರಶ್ನೆ ಅಂದರೆ ಇದೆ: ಜಗತ್ತು ಒಂದು ಹೊಸ ಶಕ್ತಿ ಕೇಂದ್ರದ ಉದಯಕ್ಕೆ ಸಾಕ್ಷಿಯಾಗ್ತಿದೆಯಾ? ಭಾರತದ ಈ ಹೊಸ ಪಯಣ ಮುಂದಿನ ದಶಕಗಳಲ್ಲಿ ಜಾಗತಿಕ ರಾಜಕೀಯವನ್ನ ಹೇಗೆ ಬದಲಾಯಿಸಲಿದೆ? ಕಾದು ನೋಡಬೇಕಿದೆ.